ಎಲ್ಲರಿಗೂ ನಮಸ್ಕಾರ. ಶಶಿ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಚೆನ್ನ ಮಸಾಲ ಮಾಡೋದಕ್ಕೆ ಇಲ್ಲಿ ನಾನು ಉಪ್ಪು, ಈರುಳ್ಳಿ, ಟೊಮೊಟ, ನೆನೆಸಿಟ್ಟಿರುವಂಥ ಗೋಡಂಬಿ, ಪಲಾವ್ ಎಲೆ, ಚಕ್ಕೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಎಣ್ಣೆ, ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ, ಹಿಂದೊಂದು ದಿವಸ ನೆನೆಸಿರುವಂಥ ಕಾಬೂಲ್ ಕಡಲೆ, ಚೆನ್ನ ಮಸಾಲ, ಮೆಣಸಿನ್ಕಾಯಿನ ಪುಡಿ, ಗರಂ ಮಸಾಲ, ತುಪ್ಪ, ಧನಿಯಾ ಪೌಡರು ಮತ್ತು ಕಸ್ತೂರಿ ಮೇಥಿ ಇಷ್ಟೊಂದು ತಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಚೆನ್ನ ಮಸಾಲ ಕಾಳನ್ನ ನೆನೆಸಿ ಇಟ್ಟಿರುವಂಥ ಕಾಳು ಹಾಕಿ ಉಪ್ಪು ಹಾಕಿ ಒಂದು 4 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. 4 ವಿಷಲ್ ಕೂಗಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಕೂಡ ಸಣ್ಣ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡ್ತೀನಿ. ಸಣ್ಣದಾಗಿ ಹಚ್ಚಿರುವಂಥ ಶುಂಠಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಹಸಿ ವಾಸನೆ ಬರೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಚೆನ್ನ ಮಸಾಲ ಪೌಡ್ರ್ ತಗೊಂಡಿದ್ದೀನಿ 1-2 ಸ್ಪೂನಷ್ಟು. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊಗೆ ನೆನೆಸಿಟ್ಟಿರುವಂಥ ಗೋಡಂಬಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ರೆಡಿಯಾಗಿದೆ. ಈ ಪೇಸ್ಟನ್ನು ಫ್ರೈ ಮಾಡಿರುವಂಥ ಅದಕ್ಕೆ ಸೇರಿಸ್ತಾಯಿದ್ದೀನಿ. ಗ್ರೇವಿಗೆ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಮಿಕ್ಸಿ ಎಲ್ಲ ತೊಳೆದು ಅದನ್ನು ಕೂಡ ನೀರನ್ನ ಅದರೊಳಗಡೆ ಸೇರಿಸ್ತಾಯಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಚ್ಚಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಬೇಯಿಸಿಟ್ಟಿರುವಂಥದ್ದು ಈ ಥರ ಗ್ರೇವಿ ಎಣ್ಣೆ ಬುಟ್ಟ ಅಂತ ಆದಮೇಲೆ ಬೇಯಿಸಿಟ್ಟಿರುವಂಥ ಕಾಬೂಲ್ ಕಡಲೆನ ಸೇರಿಸ್ತಾಯಿದ್ದೀನಿ. ಕಾಬೂಲ್ ಕಡಲೆ ಸೇರಿಸಿ ಅದನ್ನು ಕೂಡ ಜೊತೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಅದು ಮೇಲೆ ಕಸ್ತೂರಿ ಮೇಥಿ ಹಾಕಿ ಅದು ಕೂಡ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಾದಮೇಲೆ ಈಗ ಗ್ರೇವಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ರೆಡಿಯಾಗಿದೆ. ಈಗ ಗ್ರೇವಿ ರೆಡಿಯಾಗಿದೆ. ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸರ್ವ್ ಮಾಡಿ ಇದನ್ನು ಚಪಾತಿ, ಪೂರಿ ಜೊತೆಗೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.